ಧನುರ್ ರಾಶಿ. ಸಪ್ತಮದಲ್ಲಿದ್ದಂತಹ ಗುರುವು ಅಷ್ಟಮಕ್ಕೆ ಹೋಗ್ತಕ್ಕಂಥ ತಿಂಗಳು ಸ್ವಲ್ಪ ಸ್ಲೋ ಆಗ್ತದೆ. ಕೆಲವೊಂದು ಕೆಲಸವನ್ನು ನೀವು ಬಿಡಬೇಕಾಗ್ತದೆ, ಕೆಲವೊಂದು ಕೆಲಸಗಳನ್ನ ನೀವು ಕಾಯಬೇಕಾಗ್ತದೆ. ಗುರುವಿನ ಅನುಕೂಲ 1-1.5 ತಿಂಗಳ ಮಟ್ಟಿಗೆ ಇರೋದಿಲ್ಲ. ಈಗ ಡಿಸೆಂಬರ್ ಮೊದಲನೇ ವಾರದವರೆಗೂ ಸ್ವಲ್ಪ ಚೂಸಿಯಾಗಿ, ಸ್ವಲ್ಪ ನಿಧಾನವಾಗಿ, ಸ್ವಲ್ಪ ಚೂಸಿಯಾಗಿ, ಯು ಡೋಂಟ್ ಹ್ಯಾವ್ ಟು ಕೀಪ್ ಆನ್ ಡೂಯಿಂಗ್. ನಿಮಗೆ ಗೊತ್ತಾಗ್ತದೆ ಅವರವರ ಗುರುವಿನ ಯೋಗದಂತೆ. ಗುರುವಿನ ಬಲ ಇಲ್ಲದೇ ಇರಬೇಕಾದ್ರೆ ಒಂದಷ್ಟು ಬದಲಾವಣೆಗಳಾಗ್ತದೆ. ನೀವು ತೆರ್ಕೊಂಡ್ರೆ, ಇಲ್ಲ ನಾನು ಅದನ್ನೇ ಮಾಡ್ತೀನಿ ಅಂತ ನೀವು ಪಟ್ಟು ಹಿಡಿದು ಕೂತರೆ ಏನೂ ಮಾಡಲಿಕ್ಕಾಗಲ್ಲ. ಬದಲಾವಣೆಗೂ ತೆರ್ಕೊಳ್ತಕ್ಕಂತಹ ಮಾಸ ನವಂಬರ್ ತಿಂಗಳು. ಗುರುವಿನ ಅನುಕೂಲ ತತ್ಕಾಲವಾಗಿ ಇರೋದಿಲ್ಲ. ವ್ಯಯದಲ್ಲಿ ಕುಜನು, ಏಕಾದಶದಲ್ಲಿ ಶುಕ್ರ. ಸ್ವಕ್ಷೇತ್ರವಾದ್ದರಿಂದ ಅಂಥ ಸಮಸ್ಯೆಗಳೇನು ಬರೋದಿಲ್ಲ. ಆರೋಗ್ಯದಲ್ಲಿ ಕೂಡ ಅಂಥ ವಿಶೇಷ ಚಿಂತೆ ಮಾಡುವಂಥದ್ದೇನಿಲ್ಲ. ಫೈನಾನ್ಸಸ್ ವಿಲ್ ಬಿ ಸ್ಲೋ ಬಟ್ ಇಟ್ ವಿಲ್ ಬಿ ಸ್ಟಡಿ. ನೀವು ಅಭೀಷ್ಟ ಸಿದ್ಧಿಗಾಗಿ ಉಮಾಮಹೇಶ್ವರ ಈಶ್ವರ ಆರಾಧನೆಯನ್ನು, ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಪ್ರದಕ್ಷಿಣಾ ನಮಸ್ಕಾರ ಸೇವೆಯನ್ನು ಆಗಾಗ ಮಾಡ್ತಾ ಇರ್ತಕ್ಕಂಥದ್ದು. ಕೆಲವರಿಗೆ ಗುರುವಿನ ಬಲ ಜಾತಕದಲ್ಲೇ ಇರೋದಿಲ್ಲ. ಈಶ್ವರನ ಆರಾಧನೆಯಿಂದ ಸೋಮವಾರ ಗುರುವಾರದಂದು ರಾಘವೇಂದ್ರ ಸ್ವಾಮಿಗಳ ಸೇವೆಯಿಂದ ಅನೇಕ ಗುರುಬಲವನ್ನು, ಗುರುವಿನ ಅನುಗ್ರಹವನ್ನು ಪಡೆದು ಯಶಸ್ವಿಯಾಗಿರೋದನ್ನು ನಾವು ನೋಡ್ತೇವೆ ಧನುರಾಶಿಯವರಿಗೆ. ಮುಂದೆ ಮಕರ ರಾಶಿ. ಷಷ್ಠದಲ್ಲಿ ಇದ್ದ ಗುರು ಸಪ್ತಮಕ್ಕೆ ಉಚ್ಚದಲ್ಲಿ ಬರೋದು. ಮದುವೆ, ಮುಂಜಿ, ಮಕ್ಕಳ ಕೊರತೆ ಇರೋರಿಗೆ ಇನ್ನೊಂದು ಮಕ್ಕಳಾಗ್ತಕ್ಕಂಥದ್ದು. ಮದುವೆಯ ದಾಂಪತ್ಯದಲ್ಲಿ ಒಂದು ಶುಭವಾಗಿರ್ತಕ್ಕಂಥ ಮನಸ್ಸು ಬರ್ತಕ್ಕಂಥದ್ದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದರೆ ಅದು ಸರಿಯಾಗ್ತಕ್ಕಂಥದ್ದು. 7ನೇ ಮನೆಯಲ್ಲಿ ಉಚ್ಚ ಗುರುವಿನ ಫಲ. ಮೇಕ್ ಬೆಸ್ಟ್ ಔಟ್ ಆಫ್ ಇಟ್ ಅಂತ ತುಂಬ ಒಳ್ಳೆಯ ಫಲ ಇರ್ತಕ್ಕಂಥದ್ದು ಒಂದು ತಿಂಗಳು, ಡಿಸೆಂಬರ್ ಫಸ್ಟ್ ವೀಕ್ವರೆಗೂ. ಅದರಲ್ಲಿ ನಿಮ್ಮ ಸಂಬಂಧದಲ್ಲಿ ಏನು ಬೆಸ್ಟ್ ಇದೆಯೋ ಅದನ್ನು ಚೆನ್ನಾಗಿ ಸಾಧನೆ ಮಾಡಿಕೊಳ್ಳಿ. ಜಪ ತಪ ಚೆನ್ನಾಗಿ ಮಾಡೋರು ಇನ್ನೂ ಹೆಚ್ಚಾಗಿ ಮಾಡ್ತಾರೆ, ಇನ್ನೂ ಹೆಚ್ಚಾಗಿ ಅದನ್ನು ಅನುಭವಿಸ್ತಾರೆ. ಟೆಕ್ನಾಲಜಿ, ಸೈನ್ಸು ಇಂಥ ಲೈನಲ್ಲಿರ್ತಕ್ಕಂಥವರು ಇನ್ನೂ ಅನೇಕವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡುವಂಥ ಅವಕಾಶ ಜಾಸ್ತಿ ಆಗುತ್ತೆ. ಯಾವ್ಯಾವ ಲೈನಲ್ಲಿ ಇದ್ದೀರೋ ಆಯಾ ಲೈನಿನ ಬಳಕೆ, ಆಯಾ ಲೈನಿನ ಅವಕಾಶಗಳು ಹೆಚ್ಚು ತೆರ್ಕೊಳ್ತದೆ, ಹೆಚ್ಚು ಪ್ರಾಮಿನೆನ್ಸ್ಗೆ, ಇಂಪಾರ್ಟೆನ್ಸ್ಗೆ ಬರ್ತದೆ. ಅದನ್ನು ನೀವು ಚೆನ್ನಾಗಿ ಬಳಸ್ಕೊಳ್ಬೇಕು ಈ ತಿಂಗಳು ಮಕರ ರಾಶಿಯವರು. ಮಹಾವಿಷ್ಣುವಿನ ಸ್ಮರಣೆ, ನಾಮಸ್ಮರಣೆ, ದರ್ಶನ, ಶ್ರೀನಿವಾಸ ದೇವರು, ನರಸಿಂಹದೇವರು, ಏನಾದರೂ ನಿಮಗೆ ಯಾವುದು ಸುಲಭ ಆಗ್ತದೆ ಅದನ್ನು ನೋಡಿಕೊಂಡು ಬಹಳ ವಿಶೇಷವಾದ ತಿಂಗಳು ವಿಷ್ಣುವಿನ ಆರಾಧನೆಯನ್ನು ಹೆಚ್ಚು ನಡೆಸಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಒಳ್ಳೆಯದು ಮಕರ ರಾಶಿಯವರಿಗೆ. ಕುಂಭರಾಶಿ. ಅಲ್ಪಕಾಲದಲ್ಲಿ ಪಂಚಮ ಗುರುವು ಮರೆಯಾಗಿ ಷಷ್ಠಕ್ಕೆ ಬಂದಿದ್ದಾರೆ. ಸ್ವಲ್ಪ ಸ್ಲೋ ಆದಂತೆ ಕಾಣ್ತದೆ. ಸ್ವಲ್ಪ ಏನೋ ಒಂದು ಅಡೆತಡೆಗಳು, ವಿಘ್ನಗಳು ಬಂದಂತೆ ಭಾಸವಾಗ್ತದೆ. ಚೆನ್ನಾಗಿ ಗುರುವಿನ ಪ್ರಾರ್ಥನೆ ಮಾಡಿ. ಗುರು ವಿಶೇಷವಾಗಿರ್ತಕ್ಕಂತಹ ಗ್ರಹನಾದ್ದರಿಂದ ಅವನ ಬದಲಾವಣೆ ಆದಾಗ ಎಂತೆಂಥವರು ಸ್ವಲ್ಪ ಅಲ್ಲಾಡ್ತಾರೆ, ಎಂತೆಂಥ ಶಕ್ತಿವಂತರು ಕೂಡ ಸ್ವಲ್ಪ ಅಲ್ಲಾಡ್ತಾರೆ ರಾಶಿಯಿಂದ ರಾಶಿಗೆ ಬದಲಾವಣೆ ಆದಾಗ. ಹಾಗಾಗಿ ಗುರುವಿನ ಅನುಗ್ರಹವನ್ನು, ಗುರುವಿನ ಪ್ರಾರ್ಥನೆಯನ್ನು, ಕೃಷ್ಣಂ ಒಂದೇ ಜಗದ್ಗುರುಂ, ಕೃಷ್ಣನಿಗಿಂತ ದೊಡ್ಡ ಗುರು ಯಾರಿದ್ದಾರೆ? ಹಾಗಾಗಿ ಗುರುವನ್ನು ಪ್ರಾರ್ಥನೆಯನ್ನು, ಗುರುವಿನ ನಾಮಸ್ಮರಣೆಯನ್ನು ಯಾವಾಗಲೂ ಮಾಡ್ತಾ ಇರೋಣ, ಬಹಳ ಒಳ್ಳೆಯದು. ಅದರ್ವೈಸ್ ಬೇರೆ ಎಲ್ಲ ಒಳ್ಳೆಯದುಂಟು. 9ನೇ ಮನೆಯಲ್ಲಿ 9ನೇ ಅಧಿಪತಿ, 10ನೇ ಮನೆಯಲ್ಲಿ 10ನೇ ಅಧಿಪತಿ. ಸೊ ಇದೆಲ್ಲ ಒಳ್ಳೆ ತಿಂಗಳಿನ ಲಕ್ಷಣ. ಗುರುವಿನ ಅನುಕೂಲ ಸ್ವಲ್ಪ ಕಡಿಮೆ ಇರ್ತದೆ. ಸ್ವಲ್ಪ ತಾಳ್ಮೆಯಿಂದ, ಗುರುವಿನ ಧ್ಯಾನದಿಂದ, ಗುರುವಿನ ಪ್ರಾರ್ಥನೆಯಿಂದ ಮುನ್ನಡೆಯಿರಿ, ಭಾಳ ಒಳ್ಳೆಯದಾಗ್ತದೆ. ಫೈನಾನ್ಸಸ್ಸು ಕೂಡ ಸ್ವಲ್ಪ ಸ್ಲೋ ಆಗ್ತದೆ, ಸ್ವಲ್ಪ ತಡೆ ಬರ್ತದೆ. ಯು ಹ್ಯಾವ್ ಟು ಹ್ಯಾವ್ ಪೇಷನ್ಸ್ ಈ ತಿಂಗಳು. ಕುಂಭರಾಶಿಯವರು. ಮೀನರಾಶಿ. ಮೀನರಾಶಿಗೆ 5ನೇ ಮನೆಯಲ್ಲಿ ಗುರು ಚತುರ್ಥಕ್ಕೆ ಬಂದಿರತಕ್ಕಂಥದ್ದು ಮತ್ತು ರಾಶಿಯನ್ನು ಗುರುವಿನ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು. ಬಂಧು ಬಳಗದ ಆಗಮನ,
ಮನಸ್ಸಿಗೆ ಪ್ರಸನ್ನತೆ, ರೋಗಾದಿಗಳ ಪರಿಹಾರ, ಶುಭಮತಿ, ಕೆಟ್ಟವ್ರಿಗೂ ಒಳ್ಳೇದು ಮಾಡಬೇಕು ಅಂತನ್ನೋ ಮನಸ್ಸು ಬರ್ತದೆ ಗುರುವಿನ ದೃಷ್ಟಿ ಬಿದ್ದಾಗ. ಅದು 9ನೇ ದೃಷ್ಟಿ ಬಿದ್ದಾಗ ಇನ್ನು ಬಹಳ ವಿಶೇಷವಾಗಿರ್ತಕ್ಕಂತಹ ದೃಷ್ಟಿ ಅದು. ಶನಿಗೆ 10ನೇ ದೃಷ್ಟಿಯ ಹೇಗೆ ವಿಶೇಷದಲ್ಲಿ ವಿಶೇಷವೋ ಅದಕ್ಕಿಂತ ವಿಶೇಷ ಗುರುವಿನ 9ನೇ ದೃಷ್ಟಿ, ಸ್ವಕ್ಷೇತ್ರವನ್ನು ನೋಡೋದು. ಹಾಗಾಗಿ ಮೀನರಾಶಿಯವರಿಗೆ ಒಳ್ಳೆಯದು, ಫೈನಾನ್ಸಸ್ ಬೆಟರ್ ಆಗುತ್ತೆ. ಸ್ತ್ರೀಯರಿಗೆ, ಮಕ್ಕಳಿಗೆ ಒಂದು ರೀತಿಯ ಬೆಟರ್ಮೆಂಟ್ ಆಗೋದು, ರೋಗಾದಿ ಉಪದ್ರವಗಳು ಪರಿಹಾರ ಆಗ್ತಕ್ಕಂಥದ್ದು. ಆಮೇಲೆ ನೀವು ಅದನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಷ್ಟೇ ಹೇಳೋದು. ಒಂದು ಸತಿ ಚೆನ್ನಾಗಾಯಿತು ಅಂತಂತ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು. ಯಾಕಂದರೆ ಜನ್ಮದಲ್ಲಿ ವಕ್ರಿ ಶನಿ ಇನ್ನೂ ಹಾಗೇ ಇದ್ದಾನೆ. ಇನ್ನೂ ಡಿಸೆಂಬರ್ ಕೊನೆಗೋ ಯಾವಾಗಲೂ ಅವರಿಗೆ ವಕ್ರಿ ಬಿಡ್ತದೆ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಫೈನಾನ್ಸಸ್. ಬಟ್ ಗುರು ಈಸ್ ಮೋಸ್ಟ್ ಬೆನಿಫಿಟಿಂಗ್ ಟು ಯು ಕಂಪೇರ್ ಟು ಆಲ್ 12 ರಾಶೀಸ್. 12 ರಾಶಿಗಳಿಗೂ ಕಂಪೇರ್ ಮಾಡಿದರೆ ಮೀನರಾಶಿಯವರಿಗೆ ಗುರುವಿನ ಅನುಕೂಲ ಚೆನ್ನಾಗಿ ಅಥವಾ ವಿಶೇಷವಾಗಿ ಇರತಕ್ಕಂತಹ ತಿಂಗಳು ಅಂತಂತ ಹೇಳಬಹುದು. ನೀವು ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು, ರುದ್ರನ ಆರಾಧನೆಯನ್ನು, ಅಭಿಷೇಕ ಸೇವೆಯನ್ನು, ಗುರುಪೀಠಗಳ ದರ್ಶನ ಸೇವೆಯನ್ನು, ಗುರುವಾಣಿಗಳ ಜ್ಞಾನದ ಸೇವೆಯನ್ನು ಮಾಡ್ತಾ, ಗುರು ಸೇವೆ ಅಂತಂತಂದರೆ ಒಂದೊಂದು ರೀತಿಯಲ್ಲಿ ಒಂದೊಂದು, ಅದಕ್ಕೆ ನಾನಾ ಉದಾಹರಣೆಗಳನ್ನು ಕೊಟ್ಟಿರ್ತೀನಿ. ಎಲ್ಲರಿಗೂ ನವೆಂಬರ್ ಮಾಸದಲ್ಲಿ ಶುಭವಾಗಲಿ, ಶುಭ ಗುರುಫಲವು ಬಂದು ಎಲ್ಲರ ಆಯಸ್ಸು, ಆರೋಗ್ಯ, ಅವರ ಮನೋ ಇಚ್ಛೆಗಳು ನೆರವೇರಿ ಎಲ್ಲರಿಗೂ ಸಂತೋಷ ಉಂಟಾಗಲಿ ಅಂತಂತ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹರೇ ನಮಃ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ವೇದದಲ್ಲಿ ಶುಕ್ರ, ರಾಶೀಶನು ಕುಜನು ಸ್ವಕ್ಷೇತ್ರದಲ್ಲಿ, ಅದೊಂದು ರುಚಕ ಮಹಾಯೋಗ ನಡೆಯುತ್ತೆ. ರವಿಯೂ ಬರ್ತಾನೆ, ಕುಜನ ಬಲ ಸ್ವಲ್ಪ ಕಡಿಮೆ ಆಗ್ತದೆ. ಆದರೂ ಕೂಡ ಎರಡೆರಡು ಮಹಾಗ್ರಹರು, ಪುರುಷಗ್ರಹರು ಇರಬೇಕಾದ್ರೆ ರಾಜಕೀಯವಾಗಿ ಒಂದಷ್ಟು ಪವರ್ ಡಮ್ ಅಂತೇನು ಹೇಳ್ತೀವಿ, ಮೊದಲೇ ಶಕ್ತಿವಂತ, ಮಹಾಶಕ್ತಿವಂತರು ಗೆ ಏಳಿಗೆ ಆಗ್ತಕ್ಕಂತಹ ತಿಂಗಳು ವೃಶ್ಚಿಕ ರಾಶಿಯಲ್ಲಿ. 100 ರೂಪಾಯಿ ಇದ್ದವನಿಗೆ 500 ರೂಪಾಯಿ ಕೊಟ್ಟಂತೆ. ಹಾಗೆ ಮೊದಲೇ ಶಕ್ತಿವಂತರಿದ್ದಾರೆ ಅನೇಕ ರಾಜಕೀಯ ನಾಯಕರು ವೃಶ್ಚಿಕ ರಾಶಿಯಲ್ಲಿ. ನಮ್ಮ ಪ್ರಧಾನಿಗಳಿಂದ ಹಿಡಿದು ಅನೇಕರು ವೃಶ್ಚಿಕ ರಾಶಿಗೆ ಇವರಿದ್ದಾರೆ. ಇವರಿಗೆ ಹೆಚ್ಚಿನ ಬಲ ಬರ್ತದೆ, ಹೆಚ್ಚಿನ ಆಕ್ಟಿವಿಟಿಯನ್ನು ತೋರಿಸ್ತಾರೆ. ಅಮೆರಿಕದ ಅಧ್ಯಕ್ಷನೂ ಕೂಡ ವೃಶ್ಚಿಕ ರಾಶಿಯವರೇ. ಸೊ ಅನೇಕರು ಈ ರಾಜಕೀಯವಾಗಿರ್ತಕ್ಕಂಥ ಏಳಿಗೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಮಾಸ. ಈ ಕುಜ ಮತ್ತು ರವಿಗಳ ಅನುಕೂಲ ಇರತಕ್ಕಂಥದ್ದು, ರವಿಯ ಅನುಕೂಲ, ಶುಕ್ರನ ಅನುಕೂಲ, ಗುರುವಿನ ಅನುಕೂಲ. 9ನೇ ಮನೆಯಲ್ಲಿ ಗುರು, ದ್ವಿತೀಯಾಧಿಪತಿ ನವಮದಲ್ಲಿ ಬಂದರೆ ವ್ಯವಹಾರದಲ್ಲಿ 100 ರೂಪಾಯಿ ಸಂಪಾದನೆ ಮಾಡೋ ಜಾಗದಲ್ಲಿ 500 ರೂಪಾಯಿ ಸಂಪಾದನೆ ಮಾಡ್ಬೋದು, ಆಗುತ್ತೆ. ಅಂತಹ ವ್ಯಾವಹಾರಿಕವಾಗಿರ್ತಕ್ಕಂತಹ ಒಳ್ಳೆ ಮಾಸ ವೃಶ್ಚಿಕ ರಾಶಿಯವರಿಗೆ. ವಿಷ್ಣು ಕ್ಷೇತ್ರಗಳ ದರ್ಶನ, ಶ್ರೀರಂಗನಾಥ, ಶ್ರೀನಿವಾಸ ದೇವರು, ಶ್ರೀಕೃಷ್ಣ, ಸುಬ್ರಹ್ಮಣ್ಯ ದೇವರ ಪೂಜೆ ಅಥವಾ ಸುಬ್ರಹ್ಮಣ್ಯ ದೇವರ ದರ್ಶನ, ತುಪ್ಪದ ದೀಪದ ಸೇವೆಗಳು, ವಿಶೇಷವಾಗಿರ್ತಕ್ಕಂತಹ ಒಂದು ದೈವಾನುಕೂಲವನ್ನು, ದೈವಾನುಗ್ರಹವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರು. ಮುಂದೆ